ಸೆಣಸಾಟ ಮುಂದುವರಲಿಕ್ಕಿದೆ. ದ್ವಿತೀಯ ಸುತ್ತಿನ ದ್ವಿತೀಯ ಪಂದ್ಯಾಕೂಟವಿದು. ಆರಂಭಿಕ ಬೊಬ್ಬರನ ಸೇಲು ಚೆಂಡನ್ನು ಕೈಗೆತ್ತಿಕೊಂಡಿರತಕ್ಕಂತಹ ದಾಳಿಗಾರ ಅನೀಸ್ ಇಲ್ಲಿ ಓವರಿನ ಆರಂಭದ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಪವರ್ ಪ್ಲೇ ಭಾಗದ ಆರಂಭದ ಓವರಿನ ಆರಂಭದ ಚೆಂಡು ಇಲ್ಲಿ ಪಂದ್ಯಾಕೂಟ ಮುಂದುವರಿಯುತ್ತಾ ಇದೆ. ರಶೀದ್ ಬಾಬಾ ಮುಂದಡೆಯಲ್ಲಿ ಸ್ಟ್ರೈಕ್ ಆನ್ ತುದಿಯನ್ನು ಕಾಯ್ದುಕೊಳ್ಳುತ್ತಾ ಇದ್ದಾನೆ. ನೋ ಸ್ಟ್ರೈಕ್ ಆನ್ ತುದಿಯಲ್ಲಿ ಯಂಗ್ ಶಾಜ್ ಇಲ್ಲಿ ಓವರಿನ ಆರಂಭದ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಹನೀಸನ ಕೈಯಲ್ಲಿದೆ ಚೆಂಡು. ಪವರ್ ಪ್ಲೇ ಭಾಗದ ಆರಂಭದ ಚೆಂಡು ರಶೀದ್ ಬಾಬಾನ ಕಡೆಗೆ. ರಶೀದ್ ಬಾಬಾ ಸೊಗಸಾದ ಹೊಡೆತ, ಖಾಲಿ ಜಾಗ ಗುರುತಿಸಿದ್ರು. ಆರಂಭದ ಚೆಂಡು ಬೌಂಡರಿಯತ್ತ ಮೊಳಗುತ್ತಾ ಇದೆ. ಆರಂಭದ ಚೆಂಡು ಇಲ್ಲಿ 4 ಓಟಗಳ ಹೆಚ್ಚುವರಿಕೆಯಾಗುತ್ತಾ ಅಂಕಿಅಂಶ ಪಟ್ಟಿಗೆಲ್ಲಿದೆ. ಹೆಚ್ಚುವರಿಯಾಗುತ್ತಾ 4. ರೈಸಿಂಗ್ ಸ್ಟಾರ್ ಮಲಲಿ ತಂಡದ ಆರಂಭಿಕ ಕ್ರಮಾಂಕದಲ್ಲಿ ಬಂದಿರತಕ್ಕಂತಹ ದಾಂಡುಗಾರು ರಶೀದ್ ಬಾಬಾ ಜೊತೆಗೂಡುತ್ತಾ ಶಾಜ್ ಅಡ್ಡೂರಿಯವರ ಆಗಮನ. ಇಲ್ಲಿ ಆರಂಭದ ಬೊಬ್ಬರನ ಸೇಲು ಚೆಂಡನ್ನು ಕೈಗೆತ್ತಿಕೊಂಡಿರತಕ್ಕಂತಹ ದಾಳಿಗಾರ ಯುನೈಟೆಡ್ ಸ್ಪೋರ್ಟಿಂಗ್ ಪರವಾಗಿ ಹನೀಸ್ ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಓವರಿನ ದ್ವಿತೀಯ ಚೆಂಡು ಚಾಲನೆಯಲ್ಲಿದೆ. ಸೊಗಸಾದ ದಾಳಿ, ದೊಡ್ಡ ಹೊಡೆತಕ್ಕೆ ಮನವನ್ನಿಟ್ಟಂತಹ ರಶೀದ್ ಬಾಬಾ ಇಲ್ಲಿ ಒಂಟಿ ಓಟಗಳ ಸೇರ್ಪಡೆ ಲೆಗ್ ಬೈಸ್ ಎಂಬ ನಿಶಾನೆಯನ್ನು ಹೊರಹಾಕಿದ್ರು ತೀರ್ಪುಗಾರರು. ಒಂಟಿ ಓಟಗಳ ಹೆಚ್ಚುವರಿಕೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿದೆ 5. 2 ಚೆಂಡುಗಳು ಮುಕ್ತಾಯಗೊಳ್ಳುತ್ತಾ ಇದೆ. ಪವರ್ ಪ್ಲೇ ಭಾಗದ ಲಾಭದಾಯಕ ಚೆಂಡುಗಳನ್ನು ಯಾವ ರೀತಿಯಲ್ಲಿ ದಾಂಡುಗಾರರು ತನ್ನ ಆಟದ ವೈಖರಿತೆಗಳನ್ನು ಮುಂದುವರಿಸುತ್ತಾರೋ ಕಾದು ನೋಡಬೇಕಾಗಿದೆ. ಶಾಜ್ ಒಂದೆಡೆಯಲ್ಲಿ ಸ್ಟ್ರೈಕ್ ಆನ್ ತುದಿಯನ್ನು ಕಾಯ್ದುಕೊಳ್ಳುತ್ತಾ ಇದೆ. ಓವರಿನ ತೃತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಅನೀಸ್ ಶಾಜ್ನ ಕಡೆಗೆ ಸೊಗಸಾದ ದಾಳಿ, ಶ್ರೇಷ್ಠ ಮಟ್ಟದ ಹೊಡೆತಕ್ಕೆ ಮನವನ್ನಿಟ್ಟಿದ್ರು. ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ ಆಗುವ ಸಾಧ್ಯತೆ ಇತ್ತು. ಇಲ್ಲಿ ಒಂದು ಸುಲಭವೊಂದರ ಬಳಿಕ ಅವಳಿ ಓಟಕ್ಕೆ ಕರೆ ನೀಡಿದ್ರು. ಅವಳಿ ಓಟಗಳು ಯಶಸ್ವಿ ಆಗುತ್ತಾ ಇದೆ. ಅವಳಿ ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಖಾತೆಯಲ್ಲಿದೆ 7. 3 ಚೆಂಡುಗಳು ಮುಕ್ತಾಯಗೊಳ್ಳುತ್ತಾ ಇದೆ. ಓವರಿನ 4ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಪ್ರಸ್ತುತ NM ಮಂಗಳೂರು ಜಪ್ಪು ತಂಡದಲ್ಲಿ ಆಡುವಂತಹ ಓರ್ವ ಎಳೆಯ ಪ್ರತಿಭೆ ಶಾಜ್. ಅಡ್ಡೂರು ಪರಿಸರದಲ್ಲಿ 5 ಸ್ಟಾರ್ ಅಡ್ಡೂರು ತಂಡದಲ್ಲಿ ಆಡುವಂತಹ ಆಟಗಾರ. ಇಲ್ಲಿ ರೈಸಿಂಗ್ ಸ್ಟಾರ್ ಮಲಲಿ ಪರವಾಗಿ ಆರಂಭಿಕ ಕ್ರಮಾಂಕದಲ್ಲಿ ಇರಿಸಲಾಗಿದೆ. ಓವರಿನ 3 ಚೆಂಡುಗಳು ಮುಕ್ತಾಯಗೊಳ್ಳುತ್ತಾ ಇದೆ. 4ನೇ ಚೆಂಡು ಅನೀಸ್ ದಾಳಿಯಲ್ಲಿ ಶಾಜ್ ಕಡೆಗೆ. ಓವರಿನ 4ನೇ ಚೆಂಡು ಸೊಗಸಾದ ದಾಳಿ, ಶ್ರೇಷ್ಠ ಮಟ್ಟದ ಹೊಡೆತ, ಅತ್ಯುತ್ತಮವಾದ ಕ್ಯಾಚ್. ಖಂಡಿತವಾಗಿಯೂ ಕ್ಯಾಚ್ ಆಫ್ ದಿ ಮ್ಯಾಚ್ ಅಂತಾನೆ ಹೇಳಬೇಕಾಗಿದೆ. ಸೊಗಸಾದ ಕ್ಷೇತ್ರ ರಕ್ಷಣೆ. ಇಲ್ಲಿ ಶಾಜ್ ಆಟಕ್ಕೆ ಅಂತ್ಯ ವಿರಾಮ ಬೀಳುತ್ತಾ ಇದೆ. ವಿಕೆಟ್ ನಂಬರ್ 1 ಬ್ಯಾಕ್ ಟು ದಿ ಪೆವಿಲಿಯನ್ ಅತ್ತ ಆರಂಭದ ಉದ್ದರಿಯನ್ನು ಬಿಟ್ಟುಕೊಡುತ್ತಾ ಇದೆ. ಇಲ್ಲಿ ರೈಸಿಂಗ್ ಸ್ಟಾರ್ ಮಲಲಿ ತಂಡ ಇಲ್ಲಿ ಆರಂಭದ ಉದ್ದರಿಯನ್ನು ಬಿಟ್ಟುಕೊಡುವುದಾದರೆ ಒಟ್ಟು ಖಾತೆಯಲ್ಲಿದೆ ಹೆಚ್ಚುವರಿಯಾಗುತ್ತಾ 7. ಇಲ್ಲಿ ಪ್ರಥಮ ಉದ್ದರಿಯನ್ನು ಬಿಟ್ಟುಕೊಡುತ್ತಾ ಇದೆ. ಗಾಳಿಯ ಪ್ರಹಾರಗಳನ್ನು ಅರಿತುಕೊಂಡಿರತಕ್ಕಂತಹ ಶಾಜ್, ಆದರೆ ಸ್ಪೋರ್ಟಿಂಗ್ ಯುನೈಟೆಡ್ ಪರವಾಗಿ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ ಮುಂದುವರಿಸಿದಂತಹ ಕ್ಷೇತ್ರರಕ್ಷಕ ರಾಫಿ ಕಡೆಯಿಂದ ಸೊಗಸಾದ ಕ್ಷೇತ್ರ ರಕ್ಷಣೆ ಹೊರಬೀಳುತ್ತಾ ಇದೆ. ಇಲ್ಲಿ 7 ಅಂಕಿಅಂಶ ಪಟ್ಟಿಯಲ್ಲಿ 4 ಚೆಂಡುಗಳು ಮುಕ್ತಾಯಗೊಳ್ಳುತ್ತಾ ಇದೆ. ದ್ವಿತೀಯ ಸುತ್ತಿನ ದ್ವಿತೀಯ ಪಂದ್ಯಾಕೂಟ ಆರಂಭಿಕ ಇನ್ನಿಂಗ್ಸ್ ನಲ್ಲಿ ಚಾಲನೆಯಲ್ಲಿದೆ. ನೂತನ ಕ್ರಮಾಂಕದ ಆಟಗಾರನಾಗಿ ಶಾಜ್ ಉದ್ದರಿ ಆಘಾತದ ಬಳಿಕ ಹಾರಿಸ್ ಬೊಲ್ಲಾ ಇವರ ಆಗಮನ ಕಂಡುಕೊಳ್ಳುತ್ತಾ ಇದ್ದಾವೆ. ಪ್ರಥಮ ಸುತ್ತಿನ ಪಂದ್ಯಾಕೂಟ FCT ಪುತ್ತಿಗೆ ವಿರುದ್ಧವಾಗಿ ತನ್ನ ಗರ್ಜನೆಯ ಸಿಂಹದಂತೆ ಆಟವಾಡಿದಂತಹ ಆಟಗಾರ ಈ ಹಾರಿಸ್ ಬೊಲ್ಲಾಯಿ. ಬರೋಬ್ಬರಿ 2 ಸಿಕ್ಸರ್ಗಳು, 1 ಬೌಂಡರಿ. ಈ ಮುಖೇನ ತನ್ನ ವೈಯಕ್ತಿಕ ಮೊತ್ತಗಳನ್ನು ಬಾರಿಸಿದಂತಹ ಆಟಗಾರ ಹಾರಿಸನ ಕಡೆಗೆ. ಓವರಿನ 5ನೇ ಚೆಂಡು ಸೊಗಸಾದ ದಾಳಿ, ಶ್ರೇಷ್ಠ ಮಟ್ಟ ದಾಳಿಯಾಗಿತ್ತು. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟಗಳು, ಒಂಟಿ ಓಟಗಳು ಯಶಸ್ವಿ ಆಗುತ್ತಾ ಇದೆ. ಒಂಟಿ ಓಟಗಳ ಹೆಚ್ಚುವರಿಕೆಯೊಂದಿಗೆ ತಂಡದ ಒಟ್ಟು ಖಾತೆಯಲ್ಲಿದೆ 8. ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಓವರಿನ ಅಂತಿಮ ಚೆಂಡನ್ನು ಮುಂದುವರಿಸಬೇಕಾಗಿದೆ. ದಾಳಿಗಾರಿಕೆ ತುದಿಯಲ್ಲಿ ಅನೀಸ್ ಸ್ಪೋರ್ಟಿಂಗ್ ಯುನೈಟೆಡ್ ಪರವಾಗಿ ತನ್ನ ಪವರ್ ಪ್ಲೇ ಭಾಗದ ಲಾಭದಾಯಕ ಚೆಂಡುಗಳನ್ನು ಮುಂದುವರಿಸ್ತಾ ಇದ್ದಾನೆ. ದಾಂಡುಗಾರಿಗೆ ಯಾವುದೇ ದೊಡ್ಡ ಹೊಡೆತಕ್ಕೆ ಮನವನ್ನು ಬಿಟ್ಟುಕೊಡುತ್ತಾ ಇಲ್ಲ ಅನೀಸ್. ಓವರಿನ ಅಂತಿಮ ಚೆಂಡು ಸೊಗಸಾದ ಹೊಡೆತ, ಶ್ರೇಷ್ಠ ಮಟ್ಟದ ಹೊಡೆತ. ರಶೀದ್ ಬಾಬಾನ ಆರ್ಭಟ ಖಂಡಿತವಾಗಿಯೂ ಆರಂಭದ ಸಿಕ್ಸರ್. ಇಲ್ಲಿ ರಶೀದ್ ಬ್ಯಾಟ್ ಮುಖೇನ ಹೊರಬೀಳುತ್ತಾ ಇದೆ. ಬಾಬಾ ಇಲ್ಲಿ ತನ್ನ ಗರ್ಜನೆಯ ಆಟವನ್ನು ಮುಂದುವರಿಸ್ತಾ ಇದ್ದಾನೆ. ಒಟ್ಟು ಖಾತೆಯಲ್ಲಿದೆ ಹೆಚ್ಚುವರಿಯಾಗುತ್ತಾ 14. ರೈಸಿಂಗ್ ಸ್ಟಾರ್ ಮಲಲಿ ಪರವಾಗಿ ಆರಂಭಿಕ ಕ್ರಮಾಂಕದಲ್ಲಿ ಕಳುಹಿಸಿಕೊಡಲಾಗಿರತಕ್ಕಂತ ರಶೀದ್ ಬಾಬಾ ಇಲ್ಲಿ ಪವರ್ ಪ್ಲೇ ಭಾಗದ ಅಂತಿಮ ಚೆಂಡುವಿನಲ್ಲಿ ಸೀಮಾ ರೇಖೆ ಗಡಿಯನ್ನು ದಾಟಿಸ್ತಾ ಇದ್ದಾನೆ. ಚೆಂಡು 6 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿದೆ ಹೆಚ್ಚುವರಿಯಾಗುತ್ತಾ 14. 1 ಉದ್ದರಿನಷ್ಟದೊಂದಿಗೆ ರೈಸಿಂಗ್ ಸ್ಟಾರ್ ಮಲಲಿ ತಂಡ ದ್ವಿತೀಯ ಓವರನ್ನು ಮುಂದುವರಿಸಿ
ಮುಂದುವರಿಸಬೇಕಾಗಿದೆ ಸ್ಪೋರ್ಟಿಂಗ್ ಯುನೈಟೆಡ್ ಪರವಾಗಿ. ದ್ವಿತೀಯ ಓವರನ್ನು ಮುಂದುವರಿಸುತ್ತಾ ದಾಳಿಗಾರಿಕೆ ತುದಿಯಲ್ಲಿ ಶಕೀಲ್ ಇಲ್ಲಿ ಚೆಂಡನ್ನು ಕೈಗೆತ್ತಿಕೊಂಡ್ರು. ದ್ವಿತೀಯ ಓವರಿನ ಆರಂಭದ ಚೆಂಡನ್ನು ಮುಂದುವರಿಸಬೇಕಾಗಿದೆ ಸ್ಪೋರ್ಟಿಂಗ್ ಯುನೈಟೆಡ್ ಪರವಾಗಿ. ಆರಂಭದ ಪವರ್ ಪ್ಲೇ ಭಾಗದ ಓವರ್ ಎಸೆದಂತಹ ದಾಳಿಗಾರ ಶಕೀಲ್ 5 ಚೆಂಡುಗಳನ್ನು ಬಹಳಷ್ಟು ಅತ್ಯುತ್ತಮವಾಗಿ ನಿಭಾಯಿಸಿದ್ರು ಅನೀಸ್. ಆದರೆ ಅಂತಿಮ ಚೆಂಡುವಿನಲ್ಲಿ ಬಾಬರ್ ಅವರಿಗೆ ಎಸೆದಂತಹ ಚೆಂಡಾಗಿತ್ತು. ತಕ್ಷಣಾರ್ಥದಲ್ಲಿ ಚೆಂಡಿನ ಗತಿವೇಗವನ್ನು ಅರಿತುಕೊಂಡಂತಹ ರಶೀದ್ ಬಾಬಾ ಚೆಂಡನ್ನು ಸೀಮಾರೇಖೆ ಗಡಿಗೆ ದಾಟಿಸಿದ್ರು. ಇಲ್ಲಿ ಓವರಿನ ಆರಂಭದ ಚೆಂಡು ಫುಲ್ ಟಾಸ್ ಚೆಂಡಾಗಿತ್ತು. ಶ್ರೇಷ್ಠ ಮಟ್ಟದ ಹೊಡೆತೆ. ಥರ್ಡ್ ಮಣಿ ಭಾಗದ ಕ್ಷೇತ್ರಕ್ಕೆ ಇಲ್ಲಿ ಚೆಂಡನ್ನು ಕೈಗೆತ್ತಿಕೊಳ್ಳುವುದಾದರೆ 1 ಓಟಗಳ ಹೆಚ್ಚುವರಿಕೆಯೊಂದಿಗೆ ಅಂಕಿಅಂಶ ಪಟ್ಟಿ ಹೇಳಿದೆ. 15 ಆರಂಭದ 1 ಚೆಂಡು ಮುಕ್ತಾಯಗೊಳ್ಳುತ್ತಾ ಇದೆ. ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ ದಾಳಿಗಾರಿಕೆ ತುದಿಯಲ್ಲಿ ದಾಳಿಗಾರ ಮಿಸ್ಟರ್ ಶಕೀಲ್ ಎದುರಿಸುವಂತಹ ದಾಂಡುಗಾರ ರಶೀದ್ ಬಾಬಾ ಕಡೆಗೆ. ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಸೊಗಸಾದ ದಾಳಿ ನೆಲಮಟ್ಟದಲ್ಲಿ ಬಂದಿರತಕ್ಕಂತಹ ಚೆಂಡಾಗಿತ್ತು. ಇಲ್ಲಿ ಚೆಂಡು 1 ಓಟಕ್ಕೆ ಮಾತ್ರ ಸೀಮಿತವಾಗುತ್ತಾ ಇದೆ. 1 ಓಟಗಳ ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿದೆ 16. 2 ಚೆಂಡುಗಳು ಮುಕ್ತಾಯಗೊಳ್ಳುತ್ತಾ ಇದೆ. ಓವರಿನ ತೃತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಸೊಗಸಾದ ಹೊಡೆತ, ಶ್ರೇಷ್ಠ ಮಟ್ಟದ ಹೊಡೆತ, ಅಷ್ಟೇ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣಾ ಅನೀಸ್ ಕಡೆಯಿಂದ. ಇಲ್ಲಿ 1 ಓಟಗಳ ಸೇರ್ಪಡೆಯಾಗುತ್ತಾ ಇದೆ. 1 ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಖಾತೆಯಲ್ಲಿದೆ 17. ಓವರಿನ 3 ಚೆಂಡುಗಳು ಮುಕ್ತಾಯಗೊಳ್ಳುತ್ತಾ ಇದೆ. ಸೊಗಸಾದ ಹೊಡೆತ, ರಶೀದ್ ಬಾಬಾ ಬ್ಯಾಟ್ ಮುಖೇನ ದ್ವಿತೀಯ ಸಿಕ್ಸರ್ ಮೊಳಗುತ್ತಾ ಇದೆ. ರಶೀದ್ ಬಾಬಾ ಬ್ಯಾಟ್ ಮುಖೇನ 2ನೇ ಸಿಕ್ಸರ್ ಮೊಳಗುವುದಾದರೆ ಇಲ್ಲಿ ರಶೀದ್ ಬಾಬಾ ತನ್ನ ದಾಂಡುಗಾರಿಕೆ ತುದಿಯನ್ನು ಬಹಳಷ್ಟು ಜವಾಬ್ದಾರಿತವಾಗಿ ಮುಂದುವರಿಸ್ತಾ ಇದ್ದಾನೆ. ಅಗಸ್ತ್ಯ ಟ್ರೋಫಿ 2024ರ ಪ್ರಮುಖ ರೂವಾರಿಗಳು. ಈ ಒಂದು ಪಂದ್ಯಾಕೂಟ ನಡೆಯಬೇಕಾದರೆ ತಾವುಗಳ ಪ್ರಾಮುಖ್ಯತೆಗಳು ಬಹಳಷ್ಟು ಮುಖ್ಯವಾಗಲಿಕ್ಕಿದೆ. ದಾವೂದ್, ಅದೇ ರೀತಿ ಜಹೂರ್, ಇನ್ನೋರ್ವ ತನ್ವೀರ್, ಅದೇ ರೀತಿ ಅಶ್ರಫ್ ಅಚ್ಚ, ತಾವುಗಳು ಈ ಒಂದು ಪಂದ್ಯಾಕೂಟದ ಪ್ರಮುಖ ರೂವಾರಿಗಳಾಗಿದ್ದೀರಾ. ತಾವುಗಳಿಗೆ ಅಗಸ್ತ್ಯ ಟ್ರೋಫಿ 2024ರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಅದ್ದೂರಿಯ ಅಗಸ್ತ್ಯ ಟ್ರೋಫಿ ಬಹಳಷ್ಟು ಯಶಸ್ವಿಯ ಕಡೆಗೆ ಮುನ್ನಡೆಯುತ್ತಾ ಇದೆ. ಇಲ್ಲಿ ರಶೀದ್ ಬಾಬಾ ತನ್ನ ದ್ವಿತೀಯ ಸಿಕ್ಸರ್ ಅನ್ನು ಮೊಳಗಿಸುವುದಾದರೆ ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಶಕೀಲ್ ದಾಳಿಯಲ್ಲಿ ಓವರಿನ ಆರಂಭದ ಅಂತಿಮ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಒಟ್ಟು ಖಾತೆಯಲ್ಲಿದೆ 23. 2 ಸಿಕ್ಸರ್ಗಳು ರಶೀದ್ ಬ್ಯಾಟ್ ಮುಖೇನ. ಇಲ್ಲಿ ಅಂತಿಮ ಚೆಂಡನ್ನು ಮುಂದುವರಿಸಬೇಕಾಗಿದೆ ಶಕೀಲ್. ದ್ವಿತೀಯ ಓವರಿನ ಅಂತಿಮ ಚೆಂಡನ್ನು ಮುಂದುವರಿಸಬೇಕಾಗಿದೆ ಎದುರಿಸುವಂತಹ ದಾಂಡುಗಾರ ರಶೀದ್ ಬಾಬಾ ಕಡೆಗೆ. ಓವರಿನ ಅಂತಿಮ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಅಂತಿಮ ಚೆಂಡು ಖಾಲಿ ಜಾಗವನ್ನು ಗುರುಸಿದಂತ ರಶೀದ್ ಬಾಬಾ ಇಲ್ಲಿ ಮತ್ತೊಮ್ಮೆ ಬೌಂಡರಿ ಹೊರ ಬೀಳುತ್ತಾ ಇದೆ. 4 ಓಟಗಳ ಸೇರ್ಪಡೆ. ಆರಂಭಿಕ ಕ್ರಮಾಂಕದಲ್ಲಿ ಬಂದಿರತಕ್ಕಂತ ರಶೀದ್ ಬಾಬಾ ಇದುವರೆಗೂ ತನ್ನ ನಿಧಾನಗತಿಯ ಆಟದೊಂದಿಗೆ ತನ್ನ ದಾಂಡುಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ಅಂಡರ್ ಆರ್ಮ್ ಕ್ರಿಕೆಟ್ ಇದರ ದಿಗ್ಗಜ ರಶೀದ್ ಬಾಬಾ ಇಲ್ಲಿ ರೈಸಿಂಗ್ ಸ್ಟಾರ್ ಮಲಲಿ ಪರವಾಗಿ ತನ್ನ ದಾಂಡುಗಾರಿಕೆಯನ್ನು ಮುಂದುವರಿಸುವುದಾದರೆ ಒಟ್ಟು ಖಾತೆಯಲ್ಲಿದೆ 12 ಚೆಂಡುಗಳು ಮುಕ್ತಾಯಗೊಳ್ಳುವುದಾದರೆ 27 ವಿಧ ಅಂಕಿಅಂಶ ಪಟ್ಟಿಯಲ್ಲಿ. 12 ಚೆಂಡುಗಳು ಮುಕ್ತಾಯಗೊಳ್ಳುತ್ತಾ ಇದೆ. 27. 1 ಉದ್ದರಿ ನಷ್ಟದೊಂದಿಗೆ ಶಾಸ್ ಉದ್ದರಿ ಆಘಾತದ ಬಳಿಕ ಇಲ್ಲಿ ಹಾರಿಸ್ ಬೊಲ್ಲಾಯಿ ಇವರ ಆಗಮನ ಕಂಡುಕೊಳ್ಳುತ್ತಾ ಇದ್ದೇವೆ. ರಶೀದ್ ಬಾಬಾ ಜೊತೆಗೂಡುತ್ತಾ ತನ್ನ ಜವಾಬ್ದಾರಿತವಾದಂತಹ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ತೃತೀಯ ಓವರನ್ನು ಸೇಲು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ ದಾಳಿಗಾರಿಕೆ ತುದಿಯಲ್ಲಿ ಸಫ್ವಾನ್ ಚಪ್ಪು. ಇಲ್ಲಿ ಸ್ಪೋರ್ಟಿಂಗ್ ಯುನೈಟೆಡ್ ಪರವಾಗಿ ದಾಳಿಯನ್ನು ಮುಂದುವರಿಸಬೇಕಾಗಿದೆ ಎದುರಿಸುವಂತಹ ದಾಂಡುಗಾರ ಹಾರಿಸ್ ಬೊಲ್ಲಾಯಿ ಕಡೆಗೆ ಓವರಿನ ಆರಂಭದ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಓವರಿನ ಆರಂಭದ ಚೆಂಡು ನೆಲಮಟ್ಟದ ದಾಳಿಯಾಗಿತ್ತು. ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಚೆಂಡು ಚುಕ್ಕಿಯಾಗುತ್ತಾ ಇದೆ. ಯಾವುದೇ ಓಟಗಳನ್ನು ಬಿಟ್ಟು ಕೊಡುತ್ತಾ ಇಲ್ಲ. ಇಲ್ಲಿ ಆರಂಭದ ಚೆಂಡು ಮುಕ್ತಾಯಗೊಳ್ಳುತ್ತಾ ಇದೆ. ಒಟ್ಟು ಖಾತೆಯಲ್ಲಿದೆ 27. ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ ಸಫ್ವಾನ್ ಸ್ಪೋರ್ಟಿಂಗ್ ಯುನೈಟೆಡ್ ಪರವಾಗಿ. ಇಲ್ಲಿ ರೈಸಿಂಗ್ ಸ್ಟಾರ್ ಮಲಲಿ ಪರವಾಗಿ ರಶೀದ್ ಬಾಬಾ ಜೊತೆಗೂಡುತ್ತಾ ಹಾರಿಸ್ ಬೊಲ್ಲಾಯಿ ಇವರ ಆಗಮನ ಕಂಡುಕೊಳ್ಳುತ್ತಾ ಇದ್ದೇವೆ. ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ ಸಫ್ವಾನ್ ಎದುರಿಸುವಂತಹ ದಾಂಡುಗಾರ ಹಾರಿಸ್ ಕಡೆಗೆ.
ಆರಂಭಿಕ ಇನ್ನಿಂಗ್ಸ್ ಚಾಲನೆಯಲ್ಲಿದೆ. ದ್ವಿತೀಯ ಚೆಂಡು ಸೊಗಸಾದ ಹೊಡೆತ, ಅತ್ಯುತ್ತಮವಾದ ಹೊಡೆತ. ಇಲ್ಲಿ ಬುಲೆಟ್ ಶಾಟ್ ಅಂತಾನೆ ಹೇಳಬೇಕಾಗಿದೆ. ಬಹಳಷ್ಟು ಅತ್ಯುತ್ತಮವಾದ ಹೊಡೆತ ಇಲ್ಲಿ ಹಾರಿಸ್ ಬೊಲ್ಲಾಯಿ ಕಡೆಯಿಂದ. ಇಲ್ಲಿ 6 ಓಟಗಳ ಹೆಚ್ಚುವರಿಕೆಯಾಗುತ್ತಾ ಇದೆ. ಈ 6 ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಖಾತೆಯಲ್ಲಿದೆ 36. ಸರಾಸರಿ 33 ಅಂಕಿಅಂಶ ಪಟ್ಟಿಯಲ್ಲಿ ಸರಾಸರಿಯಂತೆ ದೊಡ್ಡ ಹೊಡೆತಕ್ಕೆ ಮನವನ್ನಿಟ್ಟುಕೊಳ್ಳುತ್ತಾ ಇದ್ದಾರೆ ದಾಂಡುಗಾರರು. ಹಾರಿಸ್ ಬೊಲ್ಲಾಯಿ, ಅದೇ ರೀತಿ ರಶೀದ್ ಬಾಬಾ ಕಲ್ಲಡ್ಕ ಇಲ್ಲಿ ಮತ್ತೆ ದೊಡ್ಡ ಹೊಡೆತಕ್ಕೆ ಮನವನ್ನಿಟ್ಟಿದ್ರು. ಖಾಲಿ ಜಾಗವನ್ನು ಗುರುತಿಸಿದ್ರು. ಕೇಂದ್ರಕ್ಷಕನಿಂದ ವೈಫಲ್ಯತೆಗಳು. ಒಂಟಿ ಓಟಗಳು ಯಶಸ್ವಿಯಾಗುತ್ತಾ ಇದೆ. ಒಂಟಿ ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಖಾತೆಯಲ್ಲಿದೆ 34. ತೃತೀಯ ಓವರಿನ 3 ಚೆಂಡುಗಳು ಮುಕ್ತಾಯಗೊಳ್ಳುತ್ತಾ ಇದೆ. ಇಲ್ಲಿ 4ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ ಸಫ್ವಾನ್. ಎದುರಿಸುವಂತಹ ದಾಂಡುಗಾರ ರಶೀದ್ ಬಾಬಾ ಕಡೆಗೆ ದಾಳಿಯನ್ನು ಮುಂದುವರಿಸಬೇಕಾಗಿದೆ. ಓವರಿನ 4ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ರಶೀದ್ ಬಾಬಾ ಫುಲ್ ಟಾಸ್ ಆಗಿ ಬಂದಿರತಕ್ಕಂತಹ ಚೆಂಡಾಗಿತ್ತು. ಯಾವುದೇ ದೊಡ್ಡ ಹೊಡೆತಕ್ಕೆ ಮನವನ್ನು ನೀಡುತ್ತಾ ಇಲ್ಲ ಇಲ್ಲಿ ರಶೀದ್ ಬಾಬಾ. ಕೇವಲ ಒಂಟಿ ಓಟಕ್ಕೆ ಮಾತ್ರ ಸೀಮಿತವಾಗ್ತಾ ಇದೆ. ಒಂಟಿ ಓಟಗಳ ಸೇರ್ಪಡೆಯೊಂದಿಗೆ 35 ಅಂಕಿಅಂಶ ಪಟ್ಟಿಯಲ್ಲಿ ಓವರಿನ 5ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಸ್ಪೋರ್ಟಿಂಗ್ ಯುನೈಟೆಡ್ ಪರವಾಗಿ ಎದುರಿಸುವಂತಹ ದಾಂಡುಗಾರ ಇಲ್ಲಿ ಹಾರಿಸ್ ಬೊಲ್ಲಾಯಿ ಮುಖೇನ ತೃತೀಯ ಸಿಕ್ಸರ್ ಮೊಳಗುತ್ತಾ ಇದೆ. ಹೊಡೆಯುವಂತ ಒಂದೊಂದು ಹೊಡೆತಗಳು ರಾಕೆಟ್ ಶಾಟ್ ಅಂತಾನೆ ಹೇಳಬೇಕಾಗಿದೆ. 6 ಓಟಗಳ ಸೇರ್ಪಡೆ. ಒಟ್ಟು ಖಾತೆಯಲ್ಲಿದೆ 41 ದಾಪುಗಾಲನ್ನು ನೀಡುತ್ತಾ ಇದೆ. ಸಮಯಕ್ಕೆ ತಕ್ಕಂತೆ ಗಾಳಿಯ ಪ್ರಹಾರಗಳನ್ನು ಅರಿತುಕೊಂಡು ಇಲ್ಲಿ ಹಾರಿಸ್ ಬೊಲ್ಲಾಯಿ ತನ್ನ ದಾಂಡುಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾನೆ. ಓವರಿನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ ದಾಳಿಗಾರಿಕೆ ತುದಿಯಲ್ಲಿ. ಸಫ್ವಾನ್ ಎದುರಿಸುವಂತಹ ದಾಂಡುಗಾರ ರೈಸಿಂಗ್ ಸ್ಟಾರ್ ಮಲಲಿ ಪರವಾಗಿ ಹಾರಿಸ್ ಬೊಲ್ಲಾಯಿ ಕಡೆಗೆ ಸೊಗಸಾದ ಹೊಡೆತ, ಶ್ರೇಷ್ಠ ಮಟ್ಟದ ಹೊಡೆತ. 4ನೇ ಸಿಕ್ಸರ್ ಇಲ್ಲಿ ಹಾರಿಸ್ ಬೊಲ್ಲಾಯಿ ಮುಖೇನ ಹೊರ ಬೀಳುತ್ತಾ ಇದೆ. ಇದುವರೆಗೂ ತೃತೀಯ ಸಿಕ್ಸರ್ ಅನ್ನು ಬಾರಿಸಿದಂತಹ ಹಾರಿಸ್ ಒಂದು ಅತ್ಯುತ್ತಮವಾದ ಇನ್ನಿಂಗ್ಸ್ ಅನ್ನು ಕಟ್ಟಿ ಹಾಕುವಲ್ಲಿ ತನ್ನ ಯಶಸ್ವಿಯನ್ನು ನೋಡುತ್ತಾ ಇದ್ದಾನೆ. ಒಟ್ಟು ಖಾತೆಯಲ್ಲಿದೆ 47. 18 ಚೆಂಡುಗಳು ಮುಕ್ತಾಯಗೊಳ್ಳುತ್ತಾ ಇದೆ. ಆರಂಭಿಕ ಇನ್ನಿಂಗ್ಸಿನ ಅಂತಿಮ 6 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಆದರೆ ದಾಂಡುಗಾರು ಇಲ್ಲಿ ಸರಾಸರಿಯಂತೆ ತನ್ನ ಓಡಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಒಟ್ಟು ಖಾತೆಯಲ್ಲಿದೆ 47. ಓವರಿನ ಅಂತಿಮ 6 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ದಾಳಿಗಾರಿಕೆ ತುದಿಯಲ್ಲಿ ಅಂತಿಮ ಓವರಿನ ಚೆಂಡನ್ನು ಕೈಗೆತ್ತಿಕೊಂಡ್ರು ಇಲ್ಲಿ ರಿಯಾಜ್. ಓವರಿನ ಆರಂಭದ ಚೆಂಡು ರಶೀದ್ ಬಾಬಾ ಕಡೆಗೆ ದೊಡ್ಡ ಹೊಡೆತಕ್ಕೆ ಮನವನ್ನಿಟ್ಟಂತಹ ರಶೀದ್ ಬಾಬಾ. ಆದರೆ ಇಲ್ಲಿ ದ್ವಿತೀಯ ಉದ್ದರಿಯನ್ನು ಬಿಟ್ಟು ಕೊಡುತ್ತಾ ಇದೆ. ರಶೀದ್ ಬಾಬಾ ನೇರ ವೀಕ್ಷಣೆಯತ್ತ ಹೋಗಬೇಕಾಗಿದೆ. ಇಲ್ಲಿ ಆರಂಭಿಕ ಕ್ರಮಾಂಕದಲ್ಲಿ ಬಂದಿರತಕ್ಕಂತಹ ರಶೀದ್ ಬಾಬಾ ಇದುವರೆಗೂ ತನ್ನ ಜವಾಬ್ದಾರಿತವಾದಂತಹ ಆಟವನ್ನು ಮುಂದುವರಿಸಿದ್ರು. ಆದರೆ ಇಲ್ಲಿ ಅಂತಿಮ ಓವರಿನ ಆರಂಭದ ಚೆಂಡುವಿನಲ್ಲಿ ಉದ್ದರಿಯನ್ನು ಬಿಟ್ಟುಕೊಟ್ರು ಇಲ್ಲಿ ರಶೀದ್ ಬಾಬಾ. ವೈಯಕ್ತಿಕವಾಗಿ 22 ಓಟವನ್ನು ಕಲೆ ಹಾಕಿಕೊಂಡ್ರು. 9 ಚೆಂಡುಗಳ ಮುಂದೆ ಖಂಡಿತವಾಗಿಯೂ ಒಂದು ಅತ್ಯುತ್ತಮವಾದ ಇನ್ನಿಂಗ್ಸ್ ಅನ್ನು ಕಟ್ಟಿ ಹಾಕಿದ್ರು ರಶೀದ್ ಬಾಬಾ. ಇಲ್ಲಿ ಆರಂಭದ ಇನ್ನಿಂಗ್ಸಿನ ಅಂತಿಮ ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ ದಾಳಿಗಾರಿಕೆ ತುದಿಯಲ್ಲಿ ರಿಯಾಜ್. ಆರಂಭದಲ್ಲಿ ಕಮ್ ಬ್ಯಾಕ್ ಮಾಡುವಂತಹ ದಾಳಿಗಳು. ಇಲ್ಲಿ ನ್ಯೂ ಬ್ಯಾಟ್ಸ್ಮನ್ ಇನ್ ಟು ದ ಮಿಡಲ್ ರೈಸಿಂಗ್ ಸ್ಟಾರ್ ಮಲಲಿ ತಂಡದ ಕಪ್ತಾನ ಶಮೀರ್ ಚಮ್ಮಿ ಇವರ ಆಗಮನ ಕಂಡುಕೊಳ್ಳುತ್ತಾ ಇದ್ದಾವೆ. ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ ಶಮೀರನ ಕಡೆಗೆ. ಇಲ್ಲಿ ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಸೊಗಸಾದ ದಾಳಿ, ಶ್ರೇಷ್ಠ ಮಟ್ಟ ದಾಳಿಯಾಗಿತ್ತು. ಚೆಂಡು ಚುಕ್ಕಿಯಾಗುತ್ತಾ ಇದೆ. ನೆಲಕಚ್ಚಿ ಬಂದಿರತಕ್ಕಂತಹ ಚೆಂಡಾಗಿತ್ತು. ಇಲ್ಲಿ ಯಾವುದೇ ಓಟಗಳನ್ನು ಬಿಟ್ಟುಕೊಡುತ್ತಾ ಇಲ್ಲ. 2 ಚೆಂಡುಗಳು ಮುಕ್ತಾಯಗೊಳ್ಳುತ್ತಾ ಇದೆ ಶಮೀರ್. ಇಲ್ಲಿ ಓವರಿನ ತೃತೀಯ ಚೆಂಡು ಶಮೀರನ ಕಡೆಗೆ ದಾಳಿಯನ್ನು ಮುಂದುವರಿಸಬೇಕಾಗಿದೆ ರಿಯಾಜ್. ಫುಲ್ ಟಾಸ್ ಆಗಿ ಬಂದಿರತಕ್ಕಂತಹ ಚೆಂಡಾಗಿತ್ತು. ಒಂಟಿ ಓಟಗಳ ಹೆಚ್ಚುವರಿಗೆ, ಲೆಗ್ ಬೈಸ್ ಮುಖೇನ ಒಂಟಿ ಓಟಗಳ ಹೆಚ್ಚುವರಿಗೆ ಆಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿದೆ ಹೆಚ್ಚುವರಿಯಾಗುತ್ತೆ 48. ಅಂತಿಮ 3 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಇದುವರೆಗೂ 3 ಸಿಕ್ಸರ್ಗಳನ್ನು ಬಾರಿಸಿದಂತಹ ಹಾರಿಸ್ ಬೊಲ್ಲಾಯಿ ಇಲ್ಲಿ 3 ಚೆಂಡುಗಳು. ಇಲ್ಲಿ 4ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಸೊಗಸಾದ ದಾಳಿ, ಶ್ರೇಷ್ಠ ಮಟ್ಟ ದಾಳಿ, ಅಷ್ಟೇ ಅತ್ಯುತ್ತಮವಾದ ಗೂಟ ರಕ್ಷಣೆ. ಇಲ್ಲಿ 4 ಚೆಂಡುಗಳು ಮುಕ್ತಾಯಗೊಳ್ಳುತ್ತಾ ಇದೆ. ಲಾಸ್ಟ್ 2 more to go ಇನ್ ದಿಸ್ ಓವರ್. ಅಂತಿಮ 2 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಓವರಿನ 5ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ ದಾಳಿಗಾರಿಗೆ ತುದಿಯಲ್ಲಿ. ದಾಳಿ
ದಾಳಿಗಾರ ಮಿಸ್ಟರ್ ರಿಯಾಜ್. ಅಂತಿಮ ಓವರ್ ಇಲ್ಲಿ ಬಹಳಷ್ಟು ಸೊಗಸಾಗಿ ಹೊರಬೀಳುತ್ತಾ ಇದೆ. ಆದರೆ ಅಂತಿಮ 2 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಹಾರಿಸ್ ಬೊಲ್ಲಾಯಿ ಇದುವರೆಗೂ ತನ್ನ ಜವಾಬ್ದಾರಿತವಾದಂತಹ ಆಟಗಳು. ಇಲ್ಲಿ ಅಂತಿಮ 2 ಚೆಂಡುವಿನಲ್ಲಿ ಯಾವ ರೀತಿ ಆಟವನ್ನು ಮುಂದುವರಿಸುತ್ತಾರೋ ಹಾರಿಸ್ ಬೊಲ್ಲಾಯಿ ಕಾದು ನೋಡಬೇಕಾಗಿದೆ. ಓವರಿನ 5ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ರಿಯಾಜ್ ಎದುರಿಸುವಂತಹ ದಾಂಡುಗಾರ ಹಾರಿಸನ ಕಡೆಗೆ ನಿಧಾನಗತಿಯ ಚೆಂಡಾಗಿತ್ತು. ಇಲ್ಲಿ ಚೆಂಡು ಚುಕ್ಕಿಯಾಗುತ್ತಾ ಇದೆ. ಯಾವುದೇ ಓಟಗಳನ್ನು ಬಿಟ್ಟು ಕೊಡುತ್ತಾ ಇಲ್ಲ. ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡುವಿನಲ್ಲಿ ಯಾವ ರೀತಿಯ ತನ್ನ ದಾಂಡುಗಾರಿಕೆಯನ್ನು ಮುಂದುವರಿಸುತ್ತಾನೋ ಹಾರಿಸ್ ಬೊಲ್ಲಾಯಿ ಕಾದು ನೋಡಬೇಕಾಗಿದೆ. ಇನ್ನಿಂಗ್ಸ್ನ ಅಂತಿಮ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಸೊಗಸಾದ ಹೊಡೆತ, ಶ್ರೇಷ್ಠ ಮಟ್ಟದ ಹೊಡೆತ, ನಿಧಾನಗತಿಯಲ್ಲಿ ಬಂದಿರತಕ್ಕಂತ ದಾಂಡುಗಾರ ಇದುವರೆಗೂ ನೂತನ ಕ್ರಮಾಂಕದಲ್ಲಿ ಬಂದು ಇಲ್ಲಿ ಇನ್ನಿಂಗ್ಸ್ನ ಅಂತಿಮ ಚೆಂಡುವಿನಲ್ಲಿ 6 ಅನ್ನು ಬಾರಿಸಿಕೊಂಡು ವೈಯಕ್ತಿಕವಾಗಿ ಖಂಡಿತವಾಗಿ ಇದುವರೆಗೂ ತನ್ನ ಜವಾಬ್ದಾರಿತವಾದಂತಹ ಆಟವನ್ನು ಮುಂದುವರಿಸಿದ್ರು. 24 ಚೆಂಡುಗಳ ಮುಂದೆ ಗಳಿಸಿದ್ದು ಇಲ್ಲಿ 55ರ ಸವಾಲು ಇದೆ. ನೂತನ ಕ್ರಮಾಂಕದಲ್ಲಿ ಬಂದು ಇದುವರೆಗೂ ವೈಯಕ್ತಿಕ ಮೊತ್ತಗಳು